ಈ ಗುರಪ್ಪ ನನ್ನ ತೊಡಿ ಮೇಲೆ ಯಾಕೆ ಕುಂದಿರ್ತಾನ, ಮಾರಿ ಯಾಕೆ ಹರಿತಾನ, ಅವ ಬಂದು ನನಗೆ ಯಾಕೆ ತ್ರಾಸು ಕೊಡ್ತಾನ ಅನ್ನೋದು ಈ ಪಾರನ ಬಾಯಿಲಿ ಈ ಪಾರನ ಕತೆ ಕೇಳ್ರಿ ಅಂತ ಹೇಳಿ ಸುಮ್ಮ ಕೂತು ಬಿಟ್ರಿ. ಹಿಂಗೆ ಸಿದ್ಧಾಡ್ರಿ ಹಿಂಗೆ ಕೂತ್ರ ಎಡ್ತನ ಕುಂದಿರ್ತಾರೆ ಗೊತ್ತೇ ಆಗ್ತಿಲ್ಲ. ಸ್ಥಿತಪ್ರಜ್ಞೆ ಆನಂದ ತಮ್ಮ ಸ್ವರೂಪದ ತಾವು ಮುಣುಗುತ್ತಿದ್ರು. ನೀವು ಬರ್ರಿ ಆ ಕಡೆ ನನ್ನ ಜೋಡಿ ಯಾವಾಗಾರ ಸಡಿವಿದ್ದಾಗ ಈ ಹೊನವಾಡ ಕಡೆ, ಅಥಣಿ ಕಡೆ, ಈ ಕಡೆ ಸೊಲ್ಲಾಪುರ ಕಡೆ, ಅಲ್ಲಿ 14 ತಾಸು 50-60 ವರ್ಷನವ್ರು ಕುಂದಿರ್ತಾರೆ ಧ್ಯಾನ ಮಾಡ್ಲಕ್ಕೆ. ಕನ್ನೂರು ಕಡೆ 14 ತಾಸು ನೀರಿಲ್ಲ, ಊಟಿಲ್ಲ, ಹಿಂಗೆ ಕೂತ್ರೆ ಕಲಾಸ್. ಒಳಗೊಮ್ಮ 2-3 ದಿನ ಕೂತವ್ರು ಹೇಳೋದೇ ಇಲ್ಲ. ತಮಗೆ ಯಾವಾಗ ಹೇಳಂಗತ್ತ ಅವಾಗ ಹೇಳ್ತಾರೆ. ನಮ್ಮ ಧ್ಯಾನ ನೋಡಿಲ್ಲ ನೀವು. ಮುಂಜಾನೆ ಲಿಂಗ ಪೂಜೆ ಮಾಡಾಗ 5 ನಿಮಿಷ ಕುಂದಿರ್ಬೇಕಾದ್ರೆ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ 5 ನಿಮಿಷ ಏನು ಮಾಡೋದು? 5 ಮಿನಿಟ್ನಾಗ ಮನಸ್ಸು 10-20 ಕಡೆ ಹೋಗ್ತದೆ. ನಾವು ಶಿವಾಯ ನಮಃ ಶಿವಾಯ ನಮಃ ಇವತ್ತು ಹತ್ತಿ ಬಿಡಿಸೋದು ಎಲ್ಲಿ ಅದ? ಆಯ್ತು, ಹತ್ತಿ ಬಿಡಿಸ್ಲಕ್ಕೆ ಮನಸ್ಸು. ಇಷ್ಟು ದಿನ ಪಗಾರ 300 ಇತ್ತು, ಈಗ 200 ಆಗ್ಯದ. ಶಿವಾಯ ನಮಃ ಶಿವಾಯ ನಮಃ. ನಗದು ಕಮ್ಮಾಗ್ಯಾವ ಅಲ್ಲ. ಆ ಪಾರ ಬಾಳಿಕೆ ತಿಂದ ಪಾರ ಹೇಳಿದ್ರು ಸಿದ್ಧಾರ್ಡ್ರು, ಏ ಹುಡುಗ, ಈ ಗುರಪ್ಪ ನಾವು ಯಾವ ಇವನು ಮೊದಲಿನ ಕತೆ ಹೇಳಪ್ಪ ನಿನ್ನ ಬಾಯಿಲಿ ಈ ಮಂದಿಗೆ ಅಂದಾಗ ಆ ಪಾರ ಸಣ್ಣ ಪಾರ್ರಿ ಬಾಳಿಕೆ ಏನು ತಿಂದ ಗುರುಗಳ ಕೃಪಾ ಹೇಳಕತ್ತ ನೋಡು ಕತೆ. ಈ ಹುಡುಗ ಯಾರು, ಮೊದಲು ಏನಿದ್ದ, ಚಲೋ ಆಯಿತು. ಏನು ಹೇಳ್ದ ಅವನ ಕತೆ ಲಕ್ಷೀಟ್ ಕೇಳಿ ತಿಳಿತ. ಹಿಂದಕ್ಕೆ ಸಿದ್ಧಾರೂಢರು ಸಂಚಾರ ಮಾಡೋ ಕಾಲಕ್ಕೆ ಅಡವ್ಯಾಗ ಬರೀ ಸಣ್ಣ ಹುಡುಗರ ಜೋಡಿ, ಕುರಿ ಕಾಯೋರ ಜೋಡಿ, ದನ ಕಾಯೋರ ಜೋಡಿ ಇರ್ತಿದ್ರು. ಅದೇ ಹುಡುಗರ ಜೋಡಿ ಉಣ್ತಿದ್ರು, ಕುಂದಿರ್ತಿದ್ರು, ತಿಂತಿದ್ರು. ಆ ಕಾಲಕ್ಕೆ ಅರಣ್ಯದೊಳಗಿಂದ ಕಾವೇರಿ ನದಿ ದಂಡಿ ಮೇಲೆ ಒಂದು ದೊಡ್ಡ ಹುಲಿ ಬತ್ತು. ಆ ಹುಲಿಗಂಜಿ ಹುಡುಗರು ಹೊಂಟಿದ್ದು. ಅವಾಗ ಹುಡುಗರೆಲ್ಲ ಹ್ಯಾಂಗ ಮಾಡ್ಬೇಕು, ಹುಲಿ ಬಂದದ ನಮಗೆ ತಿತ್ತದ ಅಂಥೇಳಿ ಓಡಿ ಹೊಂಟು. ಅವಾಗ ಸಿದ್ಧಾರ್ಡ್ರು ದಿನ ಅವ್ರ ಜೋಡಿ ಉಣ್ತಿದ್ರು, ಕುಂದಿರ್ತಿದ್ರು, ನಿಂದಿರ್ತಿದ್ರು, ಅವರೇ ಗೆಳೆಯರಿದ್ದರು. ಅವಾಗ ಓಡಿ ಬಂದು ಹುಲಿಗೆ ಹಿಡಿದು ಆ ಹುಲಿಗೆ ಏನು ಮಾಡಿದ್ರು ಗೊತ್ತಿಲ್ಲ, ಹುಲಿ ಮೇಲೆ ತಾವೇ ಕೂತು ಆ ಹೋಗು ಹುಡುಗರು, ಏ ಹುಡುಗರೇ ನೀವು ನನ್ನ ಗೆಳೆಯರಿದ್ದೀರಿ, ಅಂಜಬೇಡ್ರಿ ಅಂಜಬೇಡ್ರಿ, ಇದು ಹುಲಿ ಅಲ್ಲ, ಇದೊಂದು ಸಂಬಾಯಿತ ಪ್ರಾಣಿ ತೊಗೊಂಬಂದಿನಿ, ಯಾರೂ ಅಂಜಬೇಡ್ರಿ ಅಂಥೇಳಿ ಅದ್ರ ಕಿವಿ ಗಡ್ಡಿ ಹಿಡಿದು ಮ್ಯಾಲೆ ಕೂತು ಸಿದ್ಧಾರ್ಡ್ರು ಬರ್ತಾರೆ. ಆ ಕುರಿಕಾಯ ಹುಡುಗರಿಗೆ ಅದರ ಮೇಲೆ ಕುಂದ್ರಲಿಕ್ಕೆ ಹೇಳ್ತಾರೋ, ಅಂಜಿ ಕುಂದಿರಲಿಲ್ಲ. ಆ ಕಾಲಕ್ಕೆ ಹುಲಿ ಸಿದ್ಧಾರ್ಡ್ರ ಬಲ್ಲಿ ದಿನ ಬರ್ತಿತ್ತು, ಕುರಿಕಾಯವ್ರು ದಿನ ಬರ್ತಿದ್ರು. ಸಿದ್ಧಾರ್ಡ್ರು ಅಲ್ಲೇ ಕೂತು ಉಣ್ತಿದ್ರು. ಆ ಕುರಿ ಹಿಂಡನಾಗೆ ಹುಲಿ ತಂದು ಬಿಡ್ತಿದ್ರು. ಮುಂದೊಂದು ದಿನ ಏನಾಯಿತು ಅಂದ್ರೆ ಅಲ್ಲಿ ಹುಲಿ ಬರ್ತದ ಅನ್ನೋದು ಯಾರೋ ಒಬ್ಬರಿಗೆ ಬ್ಯಾಟಿಗಾರಿಗೆ ಗೊತ್ತಾಯಿತು. ಲಕ್ಷ್ಯ ಇಡ್ರಿ, ಅವನ ಬಲ್ಲಿ ಏನು ಬುದ್ಧಿ ಬತ್ತು, ಯಾರ್ದೋ ಒಂದು ಮುದುಕ್ ಬಂದದ, ಸಣ್ಣ ಸಣ್ಣ ಚುಕ್ಕಳವ ಕುರಿ ಕಾಯ್ತಾರೆ, ಅಲ್ಲಿ ದಿನ ಹುಲಿ ಬರ್ತದ, ಹುಲಿ ಮ್ಯಾಲೆ ಇವ್ರು ಕುಂದಿರ್ತಾರೆ. ಆ ಹುಲಿ ನಾ ಗುಂಡಾಕಿ ಹೊಡೆದಂದ್ರೆ ಹುಲಿ ಸಾಯ್ತದ, ಹುಲಿ ಚರ್ಮ ಒಯ್ದು ಸರ್ಕಾರಕ್ಕೆ ಕೊಟ್ಟರೆ ನನಗೆ ಬಹುಮಾನ ಸಿಗ್ತದೆ ತಿಳಿದು ಅವ ಬಂದೂಕದ ಗುಂಡು ಹಾಕ್ಕೊಂಡು ಬಂದು ಕೂತ ಕಾಲಕ್ಕೆ ಕುರಿಕಾಯಿ ಚುಕ್ಕಳು ಬಂದು, ಕುರಿಕಾಯೋರು ಬಂದರು, ಸಿದ್ಧಾರ್ಡ್ರು ಬಂದಿದ್ದರು. ಹುಲಿ ಇನ್ನೇನು ಅಡವೆಂದು ಬರಬೇಕು ಸಿದ್ಧಾರ್ಡ್ರ ಬಲ್ಲಿ ಅತಿತ್ತು. ಇವ ಬ್ಯಾಟಿಗಾರೇನೋ ಒಂದು ಕಂಟ್ಯಾಗ ಕೂತಿದ್ದ, ಗುರಿ ಇಟ್ಟು ಆ ಹುಲಿಗೆ ಗುಂಡು ಹಾಕಿಬಿಟ್ಟ. ಗುಂಡು ನಟ್ಟಿತು. ಗುಂಡು ನಟ್ಟಾಗ ಹುಲಿಗೆ ತಾಕತ್ತು ಭಾಳ ಇರ್ತದ. ಯಾವ ಗುಂಡು ಹಾಕ್ಯಾನ ಅವನು ಕುತ್ತಿಗೆಗೆ ಒಮ್ಮೆ ಹಾರಿ ಅವನು ಹೊಟ್ಟೆ ಹರಿತು. ಹೊಟ್ಟೆ ಹರಿದಾಗ ಅವನು ಮೈಯನ್ ರಗತ್ ಹೋಯ್ತು, ಅವ ಬಿದ್ದ. ಹುಲಿಗೆ ಗುಂಡು ಹಾಕಿರು, ಹುಲಿ ಈ ಕಡೆ ಬಿತ್ತು. ಅಷ್ಟೊಂದ್ರೆ ಸಿದ್ಧಾರ್ಡ್ರು ನೋಡಿದ್ರು, ಓಡ್ಕೋತ ಹುಲಿ ಬಲ್ಲಿ ಕುರಿಕಾಯಿ ಚುಕ್ಕಳು ಸಿದ್ಧಾರ್ಡ್ರು ಕೂಡ ಅಲ್ಲಿ ಬಂದರು. ಸಿದ್ಧಾರ್ಡ್ರಿಗೆ ನೋಡಿದ್ರು, ಹುಲಿ ಮೇಲೆ ಕೈ ಎಳೆದ್ರು, ಹುಲಿ ಗುಂಡು ಹಾಕಿದ್ರು. ಸಿದ್ಧಾರ್ಡ್ರು ಅಂದರು, ಏನೋ ವ್ಯಾಘ್ರ ಅಂದ್ರೆ ಹುಲಿ, ನನಗೆ ದಿನ ಕರ್ಕೊಂಡು ತಿರುಗಾಡ್ತಿದ್ದೆ, ಮ್ಯಾಲೆ ಕುಂದಿರ್ತಿದ್ದೆ, ದನಕಾಯ ಚುಕ್ಕಳ ಬಲಿ ಬರ್ತಿದ್ದಿ, ನಾವೆಲ್ಲ ಉಣ ಮುಂದೆ ಸುಮ್ಮ ಕುಂದಿರ್ತಿದ್ದಿ, ತಲೆ ಎಳೆಗಾಡಿಸ್ತಿದ್ದಿ, ನೀನು ಯಾವ ಪ್ರಾಣಿಗೂ ಅಂದವಲ್ಲ, ಎಲ್ಲ ಪ್ರಾಣಿ ಬ್ಯಾಟಿ ಆಡವ, ನಮ್ಮ ಬಲಿ ಶಾಂತ ಆಗಿದ್ದಿ, ಮ್ಯಾಲೆ ಕುಂದ್ರಸುವಂತ ತಿರುಗಾಡ್ತಿ, ನಿನ್ನ ಗುಂಡು ಹಾಕಿದ್ನಲ್ಲ ಬ್ಯಾಟಿಗಾರ ಅಂಥೇಳಿ ಹುಲಿ ಮೇಲೆ ಕೈ ಎಳೆದ್ರು. ಕಚ್ಚು ಭಾಳಾಗಿತ್ತು, ರಗತ್ ಹೋಗಿತ್ತು, ಹುಲಿ ಮೂರ್ಛೆ ಹೋಗಿತ್ತು. ಹುಲಿಗೆ ಗೊತ್ತಾಯ್ತು ಇನ್ನೇನು ನಾವು ಉಳಿಯಂಗಿಲ್ಲ, ಹ್ಯಾಂಗೆ ಮಾಡಲಿ ಅಂಥೇಳಿ ಸಾಯ ಸ್ಥಿತಿಯಾಗ ಹೊಟ್ಯಾಗ ಗುಂಡವ ಹುಲಿಗೆ ಅಳಗ್ಯಾಡ್ಕೋತ ಸಿದ್ಧಾರ್ಡ್ರ ಪಾದದ ಮೇಲೆ
ತನ್ನ ಹಣಿ ಹಚ್ಚಿ ಕಣ್ಣಾಗ ನೀರು ಹಾಕಿ ಸಿದ್ಧಾರೂಢ ನಾನು ನಿನಗೆ ದಿನ ಹೊತ್ಕೊಂಡು ತಿರುಗಾಡ್ತಿದ್ದೆ, ಬ್ಯಾಟಿಗಾರ ಗುಂಡು ಹಾಕದ, ನನ್ನ ಪ್ರಾಣ ಹೋತದ. ಸಿದ್ಧಾರೂಢ ಕಡೆ ನೋಡ್ಲಕ್ಕತ್ತು ಹುಲಿ. ಪ್ರಾಣ ಹೋಗೋ ಕಾಲಕ್ಕೆ ಸಿದ್ಧಾರೂಢರ ಪಾದದ ಮೇಲೆ ತನ್ನ ತಲೆ ಇಟ್ಟು ಆಟೋಮೆಟಿಕ್ ಇನ್ನೊಂದು ಕ್ಷಣದಾಗ ಪ್ರಾಣ ಬಿಡ್ತಿತ್ತು. ಸಿದ್ಧಾರೂಢರಿಗೆ ಅಂತ ಕರ್ಣ ಹೊಡ್ತು. ಇದರ ಮೇಲೆ ನಾ ಕೂತು ತಿರುಗಾಡಿದೆ, ನಾನು ಕುಂದ್ರಿಸುವಂತ ತಿರುಗಾಡಿತ್ತು ಹುಲಿ. ಇವತ್ತು ಪ್ರಾಣ ಬಿಡ್ಲಕ್ಕೈತದಲ್ಲಪ್ಪ ಈ ಹುಲಿ, ಏನು ಮಾಡಲಿ ತಿಳಿದು, ಏ ವ್ಯಾಘ್ರ ಹಿಂದೆ ನಾನು ನಿನ್ನ ಮೇಲೆ ಕೂತು ತಿರುಗಾಡೀನಿ, ಇವತ್ತು ನೀ ಪ್ರಾಣ ಬಿಡ್ಲಕ್ಕತ್ತಿದಿ. ಮುಂದೊಂದು ದಿನ ಚಿಂತೆ ಮಾಡಬೇಡ, ಕಣ್ಣಾಗ ನೀರು ಹಾಕಬೇಡ, ನನ್ನ ಬಿಟ್ಟು ಹ್ಯಾಂಗೆ ಹೋದಲ್ಲಕತಿ ಅಲ್ಲ, ಮುಂದೆ ನೀನು ನನ್ನ ತೊಡೆ ಮೇಲೆ ಆಡಲಕ್ಕೆ ಗುರುನಾಥಾರೂಢಾಗಿ ಹುಟ್ಟಿ ಬಾ ಅಂತ ಆಶೀರ್ವಾದ ಮಾಡಿದ್ರು. ಬಿಟ್ಟತ ಪ್ರಾಣ. ಆವಾಗ ಬ್ಯಾಟಿ ಆಡ ಮನುಷ್ಯನ ಬಳಿ ಸಿದ್ಧಾರೂಢರು ಹೋಗ್ತಾರೆ. ಎಲ್ಲ ಪ್ರಾಣಿ ಮೇಲೆ ಪ್ರೀತಿ ಇದ್ರು ಅವರು. ಅವನಿಗೆ ಎಬ್ಬಿಸ್ತಾರೆ, ಒಂದಿಷ್ಟು ನೀರು ಹಾಕ್ತಾರೆ. ಎಂಥ ಕರುಣ ರೀ! ಸಿದ್ಧಾರೂಢರು ತೆಳಗೊಂದು ಫಡಾಳ್ಯದ, ಮ್ಯಾಲೊಂದು ಫಡಾಳ್ಯದ, ಮತ್ತೊಂದು ಅರಿಬಿಲ್ಲ. ಅದೇ ಟರರರ ಹರಿತಾರೆ. ರಕ್ತ ಹೋದ ಹೊಟ್ಟಿಗೆ ಅರಿಬಿ ಕಟ್ಟಿ, ಓಂ ನಮಃ ಶಿವಾಯ, ಹೋಗು ನೀ ಸಾಯಂಗಿಲ್ಲ, ಹೋಗು ಮನೆಗೆ ಹೋಗು, ನನಗೆ ನಡಿಲಕ್ಕೆ ಬರಲಾಗ್ಯದಪ್ಪ. ಮತ್ತು 4-8 ಮಂದಿ ಕರೆಸಿ, ಈ ಮನುಷ್ಯ ಸಾಯಂಗಿಲ್ಲ, ರಕ್ತ ಭಾಳ ಹೋಗ್ಯದ, ಒಂದು 5-6 ತಿಂಗಳ ವ್ಯವಸ್ಥೆ ಮಾಡಿರಿ, ಅವ ಹೇಳ್ತಾನ, ಅವನಿಗೆ ಆಶೀರ್ವಾದ ಮಾಡಿ ಅವನಿಗೆ ಮನೆಗೆ ಕಳುತ್ತಾರೆ, ಅವ ಬದುಕ್ತಾನೆ. ಮುಂದೆ ಆ ಹುಲಿ ಪ್ರಾಣ ಬಿಡುತ್ತು. ಆ ಹುಲಿನೇ ಮುಂದೆ ಗುರುನಾಥ ಆಗಿ ಬಂದದ. ಅವನ ಹೆಸರು ಗುರಪ್ಪಿಟ್ಟಾರ ಅಂಥೇಳಿ ಆ ಪಾರ ಇಟ್ಟು ಹೇಳ್ತಿತ್ತು. ಕತೆ ಮುಗೀತು. ಸಿದ್ಧಾರೂಢರು ಅವನಿಗೆ ಮೊದಲು ಹೆಂಗಿದ್ದ ಹಾಗೆ ಮಾಡ್ಬೇಕಲ್ಲ, ಬಾಳಿಕೆ ಮೊದಲು ಕೊಟ್ಟಿದ್ರು, ಹಿಂದಗಡೆ ಬ್ಯಾರೆ ಹಣ್ಣು ಕೊಟ್ಟರೆ, ಹುಡುಗ ಇದು ತಿನ್ನು ಅಂದರು. ತಿಂದ ಬಳಕ ಮೊದಲು ಹೆಂಗಿದ್ದ ಹಾಗೆ ಆಗಿಬಿಟ್ಟ. ಎಲ್ಲ ಕತೆ ತರಕ್ಕೆ ಹಾರಿಬಿಡ್ತಾವನಿ. ದೈವದವ್ರು ಕೇಳಿದ್ರು, ನಿನಗೆ ಇವನ ಕತೆ ಏನು ಗೊತ್ತ ಅಂದಾಗ, ಗುರುಗಳು ಯಾವಾಗ ಬಾಳೆಹಣ್ಣು ಕೊಟ್ಟರು ನನಗೆ ಸಮಗ್ರ ಇವನ ಚಿತ್ರ ಬಂದು ಮುಂದೆ ನಿಂದಿರ್ತಿತ್ತು. ಆ ಕತೆ ನೆಪ್ಪಲಿ ಹೇಳಿನಿ. ಈಗ ಬ್ಯಾರೆ ಹಣ್ಣು ಕೊಟ್ಟಾರ, ನನ್ನ ಕತೆ ತರಕ್ಕೆ ಹಾರ್ಯದ, ಇದು ಗುರುನಾಥನ ಪೂರ್ವ ಚರಿತ್ರೆ ಅದ ಹೇಳಿ ಆ ಹುಡುಗ ಹೋದ. ಸಿದ್ಧಾರೂಢರು ಅಂದ್ರತ್ತ, ಇವ್ನು ಗುರಪ್ಪನ ಹಾನಲ್ಲ, ಅವನ ಕತೆ ನನಗೆಲ್ಲ ಗೊತ್ತದ, ಖರೆ ನಾ ಹೇಳಿದ್ರೆ ನಿಮಗೆ ಆಟ ಸಜ್ಜಾಗಲ್ಲ ಅಂತ ಹೇಳಿ ಈ ಹುಡುಗನ ಬಾಯಿಲಿ ಹೇಳಿಸೀನಿ. ಆ ಹುಡುಗ ಅವನ ಕತೆ ಹೇಳ್ಯದ. ಅವನೇ ಮುಂದೆ ಯಾರು ಆ ಹುಲಿ ಮೇಲೆ ಅವತ್ತು ಕೂತೀನಿ, ನನಗೆ ತೊಂದು ತಿರುಗಾಡ್ಯದ, ನಾ ಆ ಹುಲಿಗೆ ತ್ರಾಸು ಕೊಟ್ಟೀನಿ, ನನ್ನ ಸಲೆಗೆ ಅದು ಹೊತ್ಕೊಂಡು ದಣದದ, ಅವಾಗ ಅದರ ಮೇಲೆ ಕೂತೀನಿ ತರಕಿಡ್ರಿ. ಈಗ ನೀವು ಯಾರಿಗಾರು ತ್ರಾಸು ಕೊಟ್ರಿ ಅಂದ್ರೆ ಮುಂದಿನ ಜನ್ಮದಾಗ ಅವ್ರ ಮನೆಯಾಗ ಬಂದು ನೀವು ತ್ರಾಸು ಉಣ್ಬೇಕು, ನೆಪ್ಪಿಡ್ರಿ. ಅದಕ್ಕೆ ಹಾಡಿಲ್ಲ, ಎಂದ ಮಾಡಿದ ಕರ್ಮ ಮುಂದುಟ್ಟುಡಬೇಕಾತ್ಮ, ಹಿಂದೆ ಮಾಡಿದ ಕರ್ಮ ಎಂದುಟ್ಟುಡಬೇಕಾತ್ಮ. ಹಿಂದೇನು ಮಾಡಿರಿ ಈಗ ಉಣ್ಬೇಕು, ಈಗೇನು ಮಾಡಿರಿ ಮುಂದೆ ಉಣ್ಬೇಕು. ಇದು ಬಿಟ್ಟಿದ್ದಲ್ಲ, ಉಣ್ಬೇಕೆ. ಅದ್ರ ಮೇಲೆ ನಾವು ಕೂತೀನಿ. ಈಗ ನನ್ನ ಮೇಲೆ ಕುಂದ್ರಲಕ್ಕವ ಗುರು ಆಗಿ ಬಂದಾನ, ಅದಕ್ಕೆ ನನ್ನ ತೊಡೆ ಮೇಲೆ ಕುಂದರ್ತಾನಪ್ಪ. ಉಳ್ದನವ್ರಿಗೆ ಹೆಂಗೆ ಕುಂದ್ರಲಕ್ಕೆ ಬರ್ತದ ಅಂತಿದ್ರತ್ತ. ಉಳ್ದನವ್ರಿಗೆ ಹೆಂಗೆ ಕುಂದ್ರಲಕ್ಕೆ ಬರ್ತದ ನೋಡಿರಿ. ಸಿದ್ಧಾರೂಢರು ಮಗ್ಗಲಿಗೆ ಕುಂದ್ರಿಸ್ಕೊಂಡ್ರು. ಅವ್ರಿಗೆ ಯಾರಿಗಾರು ಕುಂದ್ರಿಸ್ಕೊಂಡ್ರು ಅವರು. ಸಿದ್ಧಾರೂಢರಿಗೆ ಎಷ್ಟೋ ಮಂದಿ ಶಿಷ್ಯ ಇದ್ದರು. ಗುರುನಾಥ ರೂಢರ ಮೇಲೆ ಇದ್ದಟ ಪ್ರೀತಿ ಯಾರ ಮೇಲೂ ಇದ್ದಿಲ್ಲ ಅವರು. ಕಬೀರದಾಸನ ಮೇಲೆ, ಗುರುನಾಥ ರೂಢರ ಮೇಲೆ ಅತಿ ತಮ್ಮ ಪಕ್ಕದಾಗ ಕುಂದ್ರಿಸ್ಕೊಂಡ್ರು ನೋಡ್ರಿ. ಎಲ್ಲ ಫೋಟೋದಾಗ ಒಂದೇ ಇದ್ರ ಮೇಲೆ ಕೂತಾರ. ಅಲ್ಲಿ ಹುಬ್ಬಳ್ಳಿಯಾಗನು ಗುಡಿ ಹೆಂಗೆ ಅವ. ಸಿದ್ಧಾರೂಢರು ಈಚೆ ಕಡೆ ಗುರುನಾಥ ರೂಢರು. ಅದಕ್ಕೆ ಗುರುನಾಥನ ಮೇಲೆ ಆಡು ಜಮ ಇದ್ದೀನಪ್ಪ, ಹಿಂದನ ಅದ್ರ ಮೇಲೆ ಕೂತೀನಿ. ಈಗ ಅವ ಅದು ಮುಟ್ಸೋ ಸೆಲೆಗೆ ನನ್ನ ತೊಡೆ ಮೇಲೆ ಆಡ್ತಾನ ಅಂದ್ರತ್ತ. ಲಕ್ಷ್ಯ ಇಡ್ರಿ ಪುಣ್ಯಾತ್ಮರೇ. ಸಿದ್ಧಾರೂಢ ಸ್ವಾಮಿಗಳು ಎಲ್ಲಿ ಹೋಗ್ಯಾರ, ಯಾರಿಗೇನು ಅಂದಾರ, ಏನು ಮಾಡ್ಯಾರ ಎಂದೂ ತಪ್ಪಿಲ್ಲ. ಮಠದಾಗ ದಿನ ಸತ್ಸಂಗ ನಡೀತಿತ್ತು, ಕಾರ್ಯಕ್ರಮ ನಡೀತಿದ್ದು, ಪುರಾಣ ಪ್ರವಚನ ನಡೀತಿದ್ರು, ದಿನ ಮಂದಿ ಪ್ರಸಾದ ಮಾಡ್ತಿದ್ರು. ಆ ಕಾಲಕ್ಕೆ ಸಾತಪ್ಪನವ ಅಪ್ಪ ಅವ್ರು ಊರಾಗಿದ್ದಿಲ್ಲ, ಮಾವನೂರ್ಗೆ ಹೋಗಿದ್ರು. ಎಲ್ಲ ಕಮಿಟಿ ಮಂದಿ ಬಂದು, ಏ ಸಾತಪ್ಪ
ಯಾರೋ ಪುಣ್ಯಾತ್ಮರು ರವಾ ಸಕ್ಕರೆ ಕೊಟ್ಟಾರೋ, ತುಪ್ಪದಾಗೆ ಸಿರಾ ಮಾಡ್ಬೇಕಾಗ್ಯದ, ಲಾಡು ಪೇಡೆ ಮಾಡ್ಬೇಕಾಗ್ಯದ, ಬಾರೋ ಸಾತಪ್ಪದ ಕರ್ಕೊಂಬಂದ್ರತ್ತ. ಸಾತಪ್ಪ ಬಡವ, ದಿನ ಸಿದ್ದಾಡ್ರ ಮಠದ ಸೇವೆ ಮಾಡ್ತಿದ್ದ, ಕಂಡಪಟ್ಟಿ ಬಡವ. ಭಾರತನ ತೆಗೆದುಕೋ, ಭಾರತದಿಂದ ಬಂದು ಸೇವೆ ಮಾಡವ. 4 ಮಕ್ಕಳು ಮಠದಾಗ ಬಂದು ಆಣ ತೊಗೊಂಡು ಏನತ್ತಾರ ಅದಕ್ಕೆ, ಸಕ್ಕರೆ ನೀರು ಹಾಕಿದಕ್ಕೆ ಪಾಕದಕ್ಕಿಂತ ಮೊದಲು ತುಪ್ಪದ ಮಾಡ್ಬೇಕಾಗಿತ್ತು. ಅದು ಯಾರೋ ತುಪ್ಪ ಕೊಟ್ಟಿದ್ರು. ತುಪ್ಪ ಒಲೆ ಮೇಲಿಟ್ಟು ಕಳ ಕುದಿಸ್ತಿದ್ದ. ಇನ್ನು ಮೇಲೆ ಪುರಾಣ ಪ್ರವಚನ ಚಾಲು ಆಗೋದು, ಮಂದಿ ಊಟ ಮಾಡೋದು ಚಾಲು ಆಗೋದು. ಮಕ್ಕಳು 4-5 ಬಡವರು, ಹೆಣ್ತಿಗೆ ಮನೆ ಬಿಟ್ಟು ಬಂದಿದ್ದ, ಮಕ್ಕಳಿಗೆ ಮನೆ ಬಿಟ್ಟು ಬಂದಿದ್ದ. ಆ ಮಠದಾಗ ಹಿಂಗೆ ತಿರುವೇಡಿ ಆ ಕಡಾಯ್ದನ್ನು ತುಪ್ಪ ಮ್ಯಾಲಮ್ ತೆಳಗಮ್ ಮಾಡ್ತಿದ್ದ. ಸಿದ್ದಾಡ್ರು ಮಠದಾಗ ಇದ್ದಿಲ್ಲ, ಮಾವನೂರ್ಗೆ ಹೋಗಿರು. ಇವ ಅಡುಗೆ ಮಾಡ್ತಿದ್ದ, ಅಡುಗೆ ಮಾಡೋದು ನಡೆದಿತ್ತು. ಸಿದ್ದಾಡ್ರು ಯಾರಿಗೆ ಗೊತ್ತಾಗಲಾರ್ದಂಗೆ ಬಂದು ಮಠದಾಗ ಕೂತಿದ್ರು. ಕೂತ ಕಾಲಕ್ಕೆ ಸಾತಪ್ಪ ತಿರುವೇಡ ಮುಂದೆ ಅವಸರ ಆಗ್ಯದೋ ಏನೋ ಗೊತ್ತಿಲ್ಲ, ಬೇಡ ಕಲ್ಲು ಕುಂಟಾಡೋದು. ಈಗಿನಂಗೆಲ್ಲ ಗ್ಯಾಸ್ ಪಾಸ್ ಇದ್ದಿಲ್ಲ ಅವಾಗ. ಈ ಭಾಳ ಹೈರಾಣದ, ಉಣೋದು ಗ್ಯಾಸ, ಬಿಡೋದು ಗ್ಯಾಸೇ. ಅವಾಗ ಹಂಗಿದ್ದಿಲ್ಲ. ಒಲಿ ಹೂಡಿ ಒಂದು ಲೆಕ್ಕ ಅದ, ಉರಿ ಮೇಲೆ ಮಾಡಿದ ಅಡುಗೆ ಅತಿ ರುಚಿ ಇರ್ತದೆ. ಅದ್ರಾಗ ಯಾಕೆ ಕಟ್ಟಿಗೆ ಹೆಚ್ಚು ಮಾಡ್ತಿ, ಅದರ ಮೇಲಿಂದು ಹೆಚ್ಚು ಆರೋಗ್ಯ ಬರ್ತದೆ. ಫಿರಂಗಿ ಜಾಲಿ ಕಟ್ಟಿಗೆ ಚಲೋ ಅಲ್ಲ, ಬೇನ್ ಕಟ್ಟಿಗೆ ಚಲೋ, ಜಾಲಿ ಕಟ್ಟಿಗೆ ಚಲೋ. ಬೇರೆ ಬೇರೆ ಕಟ್ಟಿಗೆ ಮೇಲೆ ಉರಿ ಹೆಚ್ಚಿ ಅಡುಗೆ ಮಾಡ್ಬೇಕು. ಸಾತಪ್ಪನ ಕಲ್ಲು ಏನಾಯ್ತು ಗೊತ್ತಿಲ್ಲ, ಒಲಿ ಕಲ್ಲ ಹಿಂಗೆ ತಿರುಗಾಡ ಮುಂದೆ ಏನು ಮಾಡಿಬಿಡ್ತು, ಕಲ್ಲು ಸರಿತು. ತುಂಬಿದ ಕಡಾಯಿ ತುಪ್ಪದ ಸಾತಪ್ಪನ ಮೇಲೆ ಬಿದ್ದು ಬಿಡ್ತು. ತುಪ್ಪದ ಸುಡು ಕಡಾಯಿ ಬಿದ್ದರೆ ಸಾತಪ್ಪನ ಗತಿ ಏನಾಗಿರ್ಬೇಕು. ಕೆಳಗೆ ಬಿದ್ದ ಸಾತಪ್ಪ ಮೈ ತುಂಬ ಗುಳ್ಳೆದ್ದು. ಮಂದಿ ಸಾತಪ್ಪನ ಮೇಲೆ ತುಪ್ಪ ಚೆಲ್ತತ್ತೇಳಿ ಊರೆಲ್ಲಾಯ್ತು, ಓಣೆಲ್ಲಾಯ್ತು, ಕೆರೆಯಲ್ಲಾಯ್ತು. ಸಾತಪ್ಪನ ಹೆಂಡತಿ ಗೊತ್ತಾಯ್ತು, ಓಡಿ ಬಂದಳು. ಮಕ್ಳಿಗೆ ಗೊತ್ತಾಯ್ತು, ಮಕ್ಕಳು ಓಡಿ ಬಂದು ಯಾರಿಗೆ ಏನಾರ ಆದಾಗ ಹೆಣ್ಮಕ್ಳು ಬಾಯಾಗ ಕೇಳ್ಬೇಕು. ನೀವು ದೇವ್ರಿಗೆ ಬೈತಾರೆ, ಗುರುಗಳಿಗೆ ಬೈತಾರೆ. ಎಲ್ಲಿ ಮಠ, ಎಲ್ಲಿ ಪುರಾಣ, ಎಲ್ಲಿ ಪ್ರವಚನ, ನೀ ತರ್ಲಾರೆ ನಮ್ಮ ಮನೆ ನಡೆಯೋದಿಲ್ಲ. ತುಪ್ಪ ಹಾಯ್ಕೊಂಡ ಬಂದು ನೋಡ್ತಾಳ, ಸಾತಪ್ಪನ ಮೈ ತುಂಬ ಗುಳ್ಳಿ, ಚರ್ಮನೆ ಸುಲ್ದು ಹೋಗ್ಯದ. ಹೆಣ್ಮಗಳು ಒಂದು ಸೌನ್ ಹಣಿ ಬಡ್ಕೋತಾಳೆ. ಮಕ್ಕಳು ಅಳ್ತಾವೆಯಪ್ಪ, ನಾವು ಸಣ್ಣವ್ರು ನಮಗೆ ಬಿಟ್ಟು ಹೊಂಟೆಲ್ಲ, ಹ್ಯಾ ಮಾಡೋಣತ್ತಾವ. ಅವಾಗ ಸಾತಪ್ಪನ ಹೆಣ್ತಿ, ಅಪ್ಪ ಇಡೀ ಜಗತ್ತು ಏನು ಬೇಡಿದ ಮಾಡ್ಯಾನ, ಎಲ್ಲಿ ಕೂತಾನತ್ತ ಸಿದ್ದಾಡ್ರ ಬಳಿ ಹೋಗಿ ನಿಂದಿರ್ತಾಳ. ಯಪ್ಪ ನನ್ನ ಗಂಡನ ಮೇಲೆ ತುಪ್ಪ ಚೆಲ್ಲೋದು. ಯಪ್ಪ ನನ್ನ ಗಂಡ ಸತ್ತು ಹೋತಾನ, ಮೈಯೆಲ್ಲ ಗುಳ್ಳೆದ್ದವ, ಹ್ಯಾಂಗೆ ಮಾಡ್ಲಪ್ಪ, ಅವ ಸತ್ತರ ಉಸು ಮಂದಿ ಸಾಯ್ಬೇಕಾಗ್ತದೋ. ಯಪ್ಪ ಹ್ಯಾಂಗೆ ಮಾಡೋಣ ಅಂದಾಗ ಸಿದ್ದಾಡ್ರು ಸಾತಪ್ಪನ ಮೇಲೆ ತುಪ್ಪ ಚೆಲ್ಲದ. ಎಲ್ಲೇನು ಸಾತಪ್ಪ ಅಂದರು, ಅಡುಗೆ ಮನೆಯಾಗ ಹಾನ್ಯಪ್ಪ, ನಡಿ ಹೋಗೋಣ. ಮುಂದೆ ಸಿದ್ದಾಡ್ರು ಪೂಜೆ ಮಾಡ್ಕೊಂಡಿದ್ದು ನೀರು ಕೈಯಾಗ ತೊಗೊಂಡು ಹೋದ್ರು. ಸಾತಪ್ಪ ಬಿದ್ದು ಒದ್ದಾಡ್ಲಕತ್ತಿದ್ದ. ಸಾತಪ್ಪನ ಬಾಯಾಗ ಮತ್ತೊಂದಿದ್ದಿದ್ದಿಲ್ಲ. ಏನಿತ್ತು? ಸಿದ್ಧಾರೂಢ ಸಾಯಾಗಿದು. ಸಿದ್ಧಾರೂಢ ಅಪ್ಪವ್ರು ನಿಂತು ನೋಡಿದ್ರು. ಸಾತಪ್ಪನ ಭಕ್ತಿ ಗಟ್ಟ್ಯದ. ಸಾಯಕಾಲಕ್ಕೂ ನಾನು ನೆನೆಸ್ಲಕತ್ತೇನ, ಇವ ನನ್ನ ಪರಮ ಭಕ್ತನ ಸಾತಪ್ಪ. ಸಾತಪ್ಪ ನಿನಗೆ ಹೆಂಗೆ ನಾ ಸಾಯಿ ಬಿಡ್ತೀನೋ ಸಾತಪ್ಪ, ಮೈಯೆಲ್ಲ ಗುಳ್ಳೆದ್ದದೇನೋ ಸಾತಪ್ಪ, ಉರಿತದೇನೋ ಅಂತ ಹೇಳಿ ತಮ್ಮ ನೀರು ಆ ಲಿಂಗ ಪೂಜೆ ಮಾಡಿದ ನೀರು ತೊಗೊಂಡು ಸಾತಪ್ಪನ ಮೈ ಮೇಲೆ ಹಾಕ್ತಾರ. ಏಕಕಾಲಕ್ಕೆ ಶಾಂತಪ್ಪನ ಗುಳ್ಳಿ ಹೋತಾವ, ಶಾಂತ ಆತದ, ತಣ್ಣಗಾತದ. ಶಾಂತಪ್ಪ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂತ ಹೇಳ್ತಾನೆ. ಅವಾಗ ಸಾತಪ್ಪನ ಹೆಂಡ್ತಿಗೆ ಅಂದ್ರೆ ನೋಡಲ್ಲ, ಯಪ್ಪ ಭಾಳ ಚಲೋ ಮಾಡಿ ನಾವು ಎದೆ ಹೊಡೆದಿದ್ದೆವು, ನನ್ನ ಗಂಡಗೆ ಏನಾಗ್ತದ ಏನಿಲ್ಲತ್ ಮಾಡಿದ್ದೆವು, ಭಾಳ ಚಲೋ ಮಾಡಿದ್ದೆಪ್ಪ. ನಮ್ಮಪ್ಪ ಎಲ್ಲರೂ ದೀರ್ಘದಂಡ ನಮಸ್ಕಾರ ಮಾಡಿ ಸಿದ್ಧಾರ್ಡ್ರಿಗೆ ಜೈ ಜಯಕಾರ ಮಾಡಿ, ಸಿದ್ಧಾರೂಢ ಅಂದಿದ್ದು ಆತಿತ್ತು, ಸಿದ್ಧಾರೂಢ ಮುಟ್ಟಿದ್ರೆ ಬಂಗಾರ ಆತಿತ್ತು, ಸಿದ್ಧಾರೂಢ ಜೀವ ಹೋಗೋರಿಗೆ ಮುಟ್ರೆ ಜೀವ ಉಳಿತಿತ್ತು, ಹಸು ಆದವ್ರಿಗೆ ಮುಟ್ರೆ ಹಸು ಹೊತ್ತಿತ್ತು, ದಡ್ರಿ ಮುಟ್ರೆ ಶಾಣೆ ಆತಿದ್ರು, ಬಡವ್ರಿಗೆ ಮುಟ್ರೆ ಸಾವುಕಾರ ಆತಿದ್ರು. ಇದೆಲ್ಲ ಸಿದ್ಧಾರ್ಡ್ರಿಗೆ ಶಕ್ತಿ ಬಂದಿತ್ತು. ಸಾತಪ್ಪ ಕರೆದು ಹೇಳಿದ್ರೆ, ಸಾತಪ್ಪ ಮೈ ಮೇಲೇನು ತುಪ್ಪ ಬಿದ್ದದಲ್ಲ, ಆ ಗುಳ್ಳೆಲ್ಲ ಹೋತಾವ, ಮೈ ತಣ್ಣಗಾಗ್ತದ, ಶಾಂತ ಆಗ್ತದೋ ಶಾಂತಪ್ಪ, ಇನ್ನೊಂದು 2 ದಿನ ನೀರಿಗೆ ಹಚ್ಚುವ ಅಂಥೇಳಿ ಸಾತಪ್ಪ ಕೊಟ್ರೆ ಸಾತಪ್ಪ ಅನ್ನತ್ತ. ಎಂಥ ಸಾತಪ್ಪ ಇರ್ಬೇಕು ಯಪ್ಪ. ಬೇಕಾದಂಥ ಬೆಂಕಿ ಹತ್ತಲಿ, ಬೇಕಾದಷ್ಟು ತುಪ್ಪ ಚೆಲ್ಲಿ,
ಸದ್ಗುರು ಘನ ನೀರ್ಲಕ್ಕಾಗಿ ನನಗೇದ್ರ ಭಯ ಯಪ್ಪ, ನಾ ಹಚ್ಕೊಳಂಗಿಲ್ಲಪ್ಪ ಅಂದ್ರತ್ತವ್ರಿ. ನಾ ಹಚ್ಕೊಳಂಗಿಲ್ಲ. ಸಾತಪ್ಪ ಉದ್ಧಾರ ಮಾಡ್ತಾರೆ, ಉದ್ಧಾರ ಮಾಡಿ ಮಠದಾಗಿರ್ತಾರೆ.
ನೀವು ಅನ್ಬೋದು. ಎಷ್ಟೋ ಮಂದಿ ಜಗತ್ತಿನ ಮಹಾತ್ಮರಾಗ್ಯಾರ, ಭಾಳ ಮಂದಿ ಆಗ್ಯಾರ, ಒಬ್ಬರ ಇಬ್ಬರು. ಸಿದ್ಧಾರೂಢರ ಕೀರ್ತಿ ಇಟ್ಟ್ಯಾಕ ಎತ್ತರಕ್ಕೆ, ಇಟ್ಟ್ಯಾಕ ಶಕ್ತಿ ಅವ್ರಿಗೆ ಅಂದ್ರೆ ಸಮಗ್ರ ಜ್ಞಾನ, ಅಪ್ಪಟ ವೈರಾಗ್ಯ. ವೈರಾಗ್ಯ ಅಂದ್ರೆ ಈ ಕಡೆ ಒಳಗೆ ಬಂದಿಲ್ಲ ಅವ್ರಿಗೆ. ಅಲ್ರಿ ಮಳೆ ಬಂದರೆ ಜಳಕ ಮಾಡಬೇಕು, ಭೂಮಿನೇ ಹಾಸಿಗೆ, ಆಕಾಶನೇ ಹೊದಕಿ, ಗಾಳಿನೇ ಮೈ ಒಣಗಿಸ್ಬೇಕು. ಒಂದಿನ ಉಣ್ತಿನಲ್ಲಿಲ್ಲ, 5 ಮನೆ ಭಿಕ್ಷೆ. ಅದು ಹೆಂಗೆ ಉಣ್ತೀರಿ ಲಕ್ಷ್ಯ ಇಡ್ರಿ ನೀವು. ಅವ್ರಿಗೆ ಯಾರ್ಯಾರು ಏನಾರು ಹಿಂಗೆ ರೊಟ್ಟಿ ಹಚ್ಚಿರಲ್ಲ, ಆ ರೊಟ್ಟಿ ಒಣಗಿ ಹಿಂಗೆ ಮಾಡೋರು, ಹಿಂಗೆ ಮಾಡಿ 2 ತುತ್ತ ತಿಂದು ಒಂದಿವ್ಸ ನೀರು ಕುಡಿದ್ರೆ ಮುಗೀತು. ಮಂದಿ ಅಪ್ಪ ನಿನ್ನ ಕೈಯನ್ನು ತುತ್ತು ತಾತಿದ್ರು. ಯಾರು ಪುಣ್ಯ ಇರ್ತಿತ್ತು ಅವ್ರಿಗೆ ಕೊಡ್ತಿದ್ರು, ಯಾರು ಭಾಗ್ಯ ಇಲ್ಲ ಅವ್ರಿಗೆ ಕೊಡ್ತಿಲ್ಲ. ಈ ವೈರಾಗ್ಯ ತಮ್ಮ ಕೇಳ್ರಿ, ತುಸು ಹೊಟ್ಟೆ ಮಾತಾಡ್ಬೇಡ. ವೈರಾಗ್ಯ ಅಂದ್ರೆ ಏನಂದ್ರೆ ಮತ್ತೊಂದೇನಿಲ್ಲ, ಸಮಸ್ತ ಹೆಣ್ಣ, ಸಮಸ್ತ ಹೊನ್ನ, ಸಮಸ್ತ ಮಣ್ಣ ಇವಕ್ಕರ ಮ್ಯಾಲ ನಿನ್ನ ಮನಸ್ಸ ಹರಿಲಾರದೆ ಇತ್ತು ಅಂದ್ರೆ ಇವನಿಗೆ ವೈರಾಗ್ಯ ಪುರುಷ ಅಂತ ಕರೀತಾರೆ. ಅದು ಅಕಸ್ಮಾತ್ ಹರಿದ್ರೂ ಅದರಾಗ ನೀ ಇರಬಾರದು. ಜನಕ ಮಹಾರಾಜ ಬಂಗಾರ ಮೇಲೆ ಕೂತಿದ್ದ, 4 ಮಂದಿ ಹಾಣ್ತಿದ್ದಿನ್ನ ಗಾಳಿ ಹಾಕ್ತಿದ್ದು, 5-6 ಮಂದಿ ಕಾಲು ಹೊತ್ತಿದ್ರು. ಹೌದೆಲ್ಲ ಕೋಟಿಗಟ್ಟಲೆ ರೊಕ್ಕಿತ್ತು, 1000 ಎಕರೆ ಹೊಲ ಇತ್ತು. ಮತ್ತು ಜನಕ್ಕೆ ಹೆಂಗಿದ್ದ, ಅವು ಎಲ್ಲ ಇದ್ದು ಹೊರಗೆ, ಅವನು ಒಳಗಿದ್ದಿದ್ದಿಲ್ಲ. ಹೊರಗಿರಲಕ್ಕ ಪರಂತು ಒಳಗಿರಬಾರ್ದು. ಯಾರೋ ಕೇಳಿದ್ರತ್ತು ಮಹಾರಾಜಿಗೆ, ಮಹಾರಾಜ್ ಹೆಣ್ಣು ಬಿಟ್ಟಿಲ್ಲ, ಹೊನ್ನು ಬಿಟ್ಟಿಲ್ಲ, ಮಣ್ಣು ಬಿಟ್ಟಿಲ್ಲ, ನೀ ಹೆಂಗೆ ಜ್ಞಾನಿ ಅಂದ್ರೆ ಮಹಾರಾಜರು ಅಂದ್ರತ್ತ ಜನಕ ಮಹಾರಾಜರು, ದಡ್ಡ, ಹೆಣ್ಣೆ ನನ್ನ ಬಲ್ಲೆ ಅದ, ಹೊನ್ನು ನನ್ನ ಬಲ್ಲೆ ಅದ, ಹೊನ್ನಿನ ಮೇಲೆ ಕೂತೀನಿ, ಹೆಣ್ಣು ಮಗ್ಗಲಿಕ್ಕೆ ಅದ, ಮಣ್ಣು ಸಾಕಾಗಟ್ಟದು, ನಾ ಅದ್ರಾಗಿಲ್ಲ, ಅವು ನನ್ನ ಬಲ್ಲೆ ಅವ, ನಾ ಸದಾ ಪರಮಾತ್ಮನ ಬಲ್ಲಿ ಇರ್ತೀನಿ, ನನಗೇನು ಮಾಡ್ತಾವ ಅಂದ್ರೆ ಅವರು. ಸಿದ್ಧಾರ್ಢರ ಬಲ್ಲಿ ತೆಪ್ಪೆಲಿಗಿಟ್ಲೆ ಬಂಗಾರ ಬರ್ತಿತ್ತು, ಹಾಗಿದ್ದಿಲ್ಲ. ಅಕ್ಕ ಮಾದೇವಿಗೆ ಏನು ಕಡಿಮೆ ಇತ್ತ? ಬಂಗಾರ ಹಾಕೊಂಡವ್ರ ಕಿಮ್ಮತ್ತು ಹೆಚ್ಚೋದು, ಅರಿವಿ ಹಾಕೊಂಡವ್ರ ಕಿಮ್ಮತ್ತು ಹೆಚ್ಚೋದು, ಅರಿವಿ ಕಳೆದವ್ರ ಕಿಮ್ಮತ್ತು ಹೆಚ್ಚೋದು. ಅಕ್ಕ ಮಾದೇವಿ ಮೇಲೆ ಅರಿವಿನೇ ಇಲ್ಲ, ಜಗತ್ತೇ ಕೈ ಮುಗೀತು. ಅರಿವ್ಯಾಗ ಬಂಗಾರದಾಗ ರೊಕ್ಕನಾಗಿಲ್ಲದು, ಕೆಲ್ಲಿ ಉಟ್ಟ ಸೀರೆನೂ ಕಳೆದು ಹೋದಳು, ಜಗತ್ತೇ ಕೈ ಮುಗೀತು. ಈ ವೈರಾಗ್ಯ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಏನೂ ಮಾಡೋದಿಲ್ಲ. ಮೊದಲು ಭಕ್ತಿ, ಅಲ್ಲಿಂದ ಜ್ಞಾನ, ಅಲ್ಲಿಂದ ವೈರಾಗ್ಯ. ಇವು 3 ಇದ್ದು ಅಂದ್ರೆ ಬೆಕ್ಕದ್ದು ಮಾಡ್ಲಿಕ್ಕೆ ಬರ್ತದೆ, ಬೆಕ್ಕದ್ದು. ಆ ವೈರಾಗ್ಯ ಶರೀರಕ್ಕೆ ಬರಬಾರ್ದು, ಅದು ಒಳಗೆ ಮನಸ್ಸಿಗೆ ಬರಬೇಕು. ಭಾಳ ಮಂದಿ ಶರೀರದಿಂದ ವೈರಾಗ್ಯ ಬರ್ತದೆ, ಮನಸ್ಸಿನಿಂದ ಬರೋಂಗಿಲ್ಲ. ನಿಮಗೆ ತಿಳಿಯಂಗೆ ಹೇಳ್ತೀನಿ ಕೇಳಿ. 2-3 ದಿನ ಆಯ್ತು ನಮ್ಮ ಹೇಳಕತ್ತೀನಿ, ಆ ದೃಷ್ಟ ಅಂತ ಹೇಳಿರೋದು ನಮ್ಮ ರವಿ. ಅದು ಸಂದರ್ಭ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಯಾವುದೋ ಒಂದು ಊರಿತ್ತು, ಹೊಟ್ಟೆ ದಾಲಿ ಮಾಡಿಬಿಡ್ರಿ ತಂಗಿ, ಅಮ್ಮ ಕೇಳಿ. ಯಾವುದೋ ಒಂದು ಊರಾಗ ಇಬ್ಬರು ಗಂಡ ಅಂತಿದ್ರು. ಆ ಗೊಯ್ಯತ್ತ ನೋಡಿ, ಎಲ್ಲ ಊರಾಗ ಗಂಡ ಅಂತ ಇರ್ತಾವಿಲ್ಲ, ಆ ಊರಾಗೂ ಇದ್ದರು. ಅದ್ರಾಗ ಇಬ್ಬರಿದ್ರು. ನಮ್ಮ ಕತೆ ಹೇಳಕ್ಕೆ ಬೇಕಲ್ಲ. ಹೆಣ್ತಿನಾಗ ಕಂಡಾಕ್ಟ್ ಹುರುಪಲ್ಲ ಆಗ್ಯದ ಕಲ, ಮತ್ತೆ ಮುಂದೆ ಸೀರೆ ಥರ ಆಕೆ ಚಲೋ ಮನೆ ಹೆಣ್ಮಗಳು. ಇದು ಆಗಾಗ ಆಯಿತು, ದಡ 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 ಕುರಿ ಹಾಡ್ದಂಗೆ 4 ಹಾಡ್ದ. ಸಂಸಾರ ದಾಂಡಿಗೆ ಆಯಿತು. ಇದು ದುಡಿಲಾರ ಕಂಪ್ನಿ, ಏನು ಮಾಡ್ಬೇಕು?